ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕೇಂದ್ರ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಧ್ಯಕ್ಷ ಚಂದ್ರಪ್ಪನವರೇ, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ BR ಜಯಂತ್ರವರೇ, ಹಾಗೆ ಇರುವಂಥ ಎಲ್ಲ ನಮ್ಮ ಬೂತ್ ಅಧ್ಯಕ್ಷರುಗಳೇ, ಮಾಜಿ ನಗರಸಭಾ ಸದಸ್ಯರುಗಳೇ, ಇವತ್ತು ನಿನ್ನೆ ದಿನ ಆಗಿರೋ ಘಟನೆ ಡೆಲ್ಲಿಲಿ ಮಾಧ್ಯಮಗಳ ಮೂಲಕ ಮತ್ತು TV ಮೂಲಕ ನಾವೆಲ್ಲರೂ ನೋಡಿದ್ದೀವಿ ಯಾವ ಥರ ಆಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಿಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅವರು ಪ್ರಾರಂಭಿಕದಲ್ಲಿ ನಮಗೆ ಪ್ರಸ್ತಾಪ ಮಾಡಿದರು, ಚಂದ್ರಪ್ಪನ ಹತ್ರನೂ ಮಾತಾಡಿದರು, ಆಮೇಲೆ ಮಾನ್ಯ ಗೋಪಾಲಕೃಷ್ಣ ಬಿಲ್ ಹತ್ರನೂ ಮಾತಾಡೋದು, ಸರ್ ಈ ಥರ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ. ನಮಗೇನಾಗಿತ್ತು ಅಂದರೆ ಕಳೆದ 1 ತಿಂಗಳಿಂದ SIR ಅಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಬೂತ್ಗಳಲ್ಲೂ ಸಹ ನಮ್ಮ ಕಾಂಗ್ರೆಸ್ಸಿನ ಬೂತ್ ಏಜ್ಗಳು ಸಕ್ರಿಯವಾಗಿದ್ದಾರೆ. ಈಗ ನಮಗೂ ಅವ್ರಿಗೆ ಏನಂದರೆ ನಿಮ್ಗೆ ಗೊತ್ತಿದೆ, ಫ್ರೀ ಕೆಲಸ ಅದು. ಈ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಮ್ಮ ಸಮಯ ಕೊಡಲೇಬೇಕಾಗುತ್ತೆ. ಆ ಥರ ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಬೂತ್ ಅಧ್ಯಕ್ಷರುಗಳು ಇಡೀ ತಾಲೂಕಲ್ಲಿ, ಟೌನಲ್ಲಿ 1 ತಿಂಗಳಿಂದನೂ SIR ಅಲ್ಲಿ ಭಾಗವಹಿಸಿರೋದ್ರಿಂದ ಪ್ರತಿಭಟನೆಗೆ ನಮ್ಮ ಜನ ಆಗ್ತಾರಾ ಇಲ್ಲಾರು ಫಸ್ಟು ಆಲೋಚನೆ ಮಾಡಿದ್ರು. ಆಮೇಲೆ ಇದು ಘಟನೆ ನಾವು ಪ್ರತಿಭಟನೆ ಮಾಡಲೇಬೇಕು, ಯಾಕಂದರೆ ಇದು ಒಂದು ವಿದ್ಯಾರ್ಥಿಗಳ ಮೇಲಾದಂಥ ಒಂದು ದೌರ್ಜನ್ಯ, ಗುಂಡಾಗಿರಿ. ಅದನ್ನು ತಕ್ಷಣವೇ ನಾವು ನಮ್ಮ ಶಾಸಕರ ಮಾರ್ಗದರ್ಶನದ ಮೇರೆಗೆ ಎಲ್ಲ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ನಮ್ಮ ಮುಖಂಡರುಗಳಿಗೆ ನಾವು ಮೆಸೇಜ್ ಮೂಲಕನೇ ಕಳಿಸಿರೋದು. ಎಷ್ಟು 10-10:30ಗೆ ನೀವು 12 ಗಂಟೆ, ಸುಮಾರು 1.5 ಗಂಟೆ ಒಳಗೆ ಸುಮಾರು ಒಂದು 50ರಿಂದ 100 ಜನ ಇಲ್ಲಿ ಸೇರಿದ್ದೀರಿ ಅಂದರೆ ನೀವೆಲ್ಲರೂ ಸಹ ಆ ಮಾಧ್ಯಮದಲ್ಲಿ ಬಂದಂತಹ ಮೋದಿ ಮತ್ತು ಮಿನಿಸ್ಟರ ಏನು ಗುಂಡಾಗಿರಿನ ನೊಂದಿ ನೀವೆಲ್ಲ ಬಂದಿರಿ. ಯಾಕಂದ್ರೆ ನಿಮ್ಮ ಈ ಥರ ನೈತಿಕ ಬೆಂಬಲ ನಾವು ಕೊಡಲೇಬೇಕಾಗತ್ತೆ. ಡೆಲ್ಲಿ ಎಲ್ಲೋ ಸಾಗರ, ಆದರೆ ಆ ಸಬ್ಜೆಕ್ಟ್ ಇಂಪಾರ್ಟೆಂಟು. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನಮ್ಮ ದೇಶದಲ್ಲಿರೋದು. ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ವಿದ್ಯೆ ಕಲಿಸಲಿಲ್ಲ, ನ್ಯಾಯಯುತವಾದ ಪರೀಕ್ಷೆ ನಡೆಸಿಲ್ಲ ಅಂದರೆ ನಾವೆಲ್ಲಿ ದೇಶ ಕಟ್ಟೋಕ್ಕಾಗತ್ತೆ. ಅವ್ರ ಪ್ರತಿಭಟನೆ ಪ್ರಜಾಪ್ರಭುತ್ವದ ಕಡೆ ಮಾಡ್ತಿರೋ ಪ್ರತಿಭಟನೆ, ಯಾವುದೋ ಗುಂಡಾಗಿರಿ ಪ್ರತಿಭಟನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವದ ನಂಬರ್ 1 ದೇಶ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇರುವಂಥ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಪ್ರಕಾರ ಅಂಬೇಡ್ಕರ್ ಸಿದ್ಧಾಂತದ ಅಡಿಗಡೆ, ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಗಡೆ ವಿದ್ಯಾರ್ಥಿಗಳು ಅವರಿಗೆ ಆದ ಅನ್ಯಾಯದ ವಿರುದ್ಧ ನಿನ್ನೆ ಪ್ರತಿಭಟನೆ ಮಾಡೋತ್ತಿಗೆ ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಗುಂಡಾಗಿರಿ ಮಾಡಿ ಆ ಮಿಲಿಟ್ರಿ ಮ್ಯಾನ್ಗಳನ್ನ ಕರ್ಸ್ಕೊಂಬಂದು ಅವ್ರ ಕೈಯಲ್ಲಿ ಇವರು ಹಲ್ಲೆ ಮಾಡಿಸ್ತಾರೆ ಅಂದರೆ ನಾಚಿಕೆ ಆಗ್ಬೇಕಲ್ವಾ? ಈಗ ಕೇಂದ್ರ ನೋಡಿ, ನಮಗೂ ನಮ್ಮ ಕೆಲವು ಜನಪ್ರತಿನಿಧಿಗಳು ನಮಗೆ ನಾಚಿಕೆ ಆಗುತ್ತೆ. ಯಾಕಂದರೆ ಇಡೀ ದೇಶದಲ್ಲಿ ನಾವು ನೋಡ್ತೀವಿ, ಆ ಮಹಾರಾಷ್ಟ್ರದಲ್ಲಿ ಒಂದಷ್ಟು MP BJP ಸೇರಿದಂತೆ, ಇಲ್ಲೆಲ್ಲ ತೆಲಂಗಾಣ, ಉತ್ತರ ಪ್ರದೇಶ ಒಂದಷ್ಟು ಇದು ಕಾಂಗ್ರೆಸ್ BJP ಸೇರಿದಂತೆ, ಇದು ಖರೀದಿ ಮಾಡುವಂಥ ನಮ್ಮ ಜನಪ್ರತಿನಿಧಿಗಳು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೆ ಈ ಥರ ಸಮಸ್ಯೆ ಆಗೇ ಆಗ್ತೈತೆ. ನಾವು ಜನಪ್ರತಿನಿಧಿಗಳು ಯಾರು ಗೆದ್ದಿರ್ತಾರೆ, MLA ಇರ್ಬೋದು, MP ಇರ್ಬೋದು, ಪಕ್ಷದ ಬದ್ಧತೆ ಇಟ್ಕೊಂಡು, ಸಿದ್ಧಾಂತ ಇಟ್ಕೊಂಡು ಏನಾದ್ರು ಮುಂದುವರೆದ್ರೆ ಈ ನರೇಂದ್ರ ಮೋದಿ ಆಗಲಿ BJP ಸರ್ಕಾರನ ಬಡಿಬೋದು. ಅದು ಎಲ್ಲರೂ ಸಹ ಜಯಂತನ ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ರೈಡು ಇಲ್ಲ ಬೇರೆ ಥರ ಸರ್ಕಾರಿ ಸಂಸ್ಥೆಗಳಿಂದ ಈ ಗೆದ್ದಿರೋ ಚುನಾಯಿತ ಪ್ರತಿನಿಧಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಪಕ್ಷ ಸಂಘಟನೆ ಮಾಡೋಕ್ಕೆ ಹೋಗಿ ಈ ಥರದ್ದೆಲ್ಲ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಅನಿವಾರ್ಯ, ನಮ್ಮ ದೇಶದಲ್ಲಿ ಏನಾದ್ರು ರಾಜಕಾರಣ ಉಳಿಬೇಕು, ರಾಜಕೀಯ ಉಳಿಬೇಕು, ಹೋರಾಟ ಉಳಿಬೇಕು ಅಂದರೆ ವಿದ್ಯಾರ್ಥಿ ಹೋರಾಟಗಳು ಮಾತ್ರ ಆಗಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಕಂಡಿದ್ದೀವಿ, ಅಸ್ಸಾಮಲ್ಲಿ ತುಂಬ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಅಸ್ಸಾಂ ಗಣಪರಿಷತ್ ಅಂತ ಸಂಘಟನೆ ಮಾಡ್ಕೊಂಡು ಅಧಿಕಾರ ಹಿಡಿದಿದ್ದಾರೆ. ಯಾಕಂದರೆ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ನಾಯಕರು ಇವತ್ತು ಯುವಕರಲ್ಲಿ ಬಂದರೆ ಮಾತ್ರ ನಾವು ನಮ್ಮ ದೇಶ ಕಟ್ಬೋದು. ಅದೇ ರೀತಿ ನಿನ್ನೆ ಆದಂಥ ಏನದು ವಿದ್ಯಾರ್ಥಿಗಳ ದೌರ್ಜನ್ಯಕ್ಕೆ ನಾವು ತಾಲೂಕು ಕಾಂಗ್ರೆಸ್ ಚಂದ್ರಪ್ಪನವರ ನಾಯಕತ್ವದಲ್ಲಿ, ಗೋಪಾಲಕೃಷ್ಣವರ ಮಾರ್ಗದರ್ಶನದಲ್ಲಿ ಮತ್ತು BR ಜಯಂತ ಮುಂದಾಳತ್ವದಲ್ಲಿ ಇವತ್ತು ಈ ಪ್ರತಿಭಟನೆ ಮಾಡ್ತಿದ್ವಿ. ಈ ಮೂಲಕ ನಾವು AC ಗೆ ಮನವಿ ಕೊಡ್ತೀವಿ, ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ತಕ್ಷಣ ರಾಜೀನಾಮೆ ಕೊಡುವಂಥ ಒತ್ತಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.